ನಮಸ್ಕಾರ ಸ್ನೇಹಿತರೆ. ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯವನ್ನ ಮೊದಲ ದಿನದಲ್ಲೇ ಗೆದ್ದುಕೊಂಡ ಟೀಂ ಇಂಡಿಯಾ. ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ಟೆಸ್ಟ್ನ ಉತ್ತಮ ಕ್ಯಾಪ್ಟನ್ ಯಾರು ಅಥವಾ ನಿಮ್ಮ ನೆಚ್ಚಿನ ನಾಯಕ ಯಾರು ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಮುಖ್ಯ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾವು ಸದ್ಯ ಸೌತ್ ಆಫ್ರಿಕಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯವನ್ನು ಆಡುತ್ತಿದೆ. ಹೌದು, ಇಂಡೋ ಆಫ್ರಿಕಾ ನಡುವಿನ ಮೊದಲ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯವು ಇದೇ ಡಿಸೆಂಬರ್ 26ರಿಂದ ಆರಂಭಗೊಂಡಿದೆ ಬಂಧುಗಳೇ. ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾವು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾವು ಮೊದಲ ದಿನದಾಟದಲ್ಲಿ 59 ಓವರ್ಗಳನ್ನು ಬ್ಯಾಟಿಂಗ್ ಮಾಡಿ 8 ವಿಕೆಟ್ ಕಳೆದುಕೊಂಡು 208 ರನ್ ಬಾರಿಸಿದೆ ಸ್ನೇಹಿತರೆ. ಆಫ್ರಿಕಾದ ಬೋನ್ಸಿ ಹಾಗೂ ವೇಗದ ಪಿಚ್ಗಳಿಗೆ ಹೆದರಿದ ಟೀಂ ಇಂಡಿಯಾದ ಬ್ಯಾಟ್ಸ್ಮನ್ಗಳು ಪೆವಿಲಿಯನ್ ಪರೇಡ್ ನಡೆಸಿದರು. ಆದರೂ ಟೀಂ ಇಂಡಿಯಾಕ್ಕೆ ಆಸರೆಯಾಗಿ ನಿಂತ ಕನ್ನಡಿಗ KL ರಾಹುಲ್ ಅವರು 70 ರನ್ಗಳ ಅಮೂಲ್ಯ ಕಾಣಿಕೆಯನ್ನ ಕೊಟ್ಟರು. ಇನ್ನು ಅತ್ತ ಸೌತ್ ಆಫ್ರಿಕಾ ತಂಡದ ಪರ ಬೌಲಿಂಗ್ ನಲ್ಲಿ ಕಗಿಸೋ ರಬಾಡರ್ ಅವರು 5 ವಿಕೆಟ್ ಕಬಳಿಸುವ ಮೂಲಕ ಟೀಂ ಇಂಡಿಯಾಗೆ ಪ್ರಮುಖ ದುಸ್ಸಪ್ನವಾಗಿ ಕುಳಿತಿದ್ದರು ಅಂತ ಹೇಳಬಹುದು ಬಂಧುಗಳೇ. ಇನ್ನು ಈ ಒಂದು ಪಂದ್ಯದಲ್ಲಿ ಟೀಂ ಇಂಡಿಯಾವು ಈಗ 208 ರನ್ ಬಾರಿಸಿ ಮೊದಲ ದಿನದಾಟವನ್ನ ಮಂದ ಬೆಳಕಿನ ಕಾರಣದಿಂದಾಗಿ ಮುಗಿಸಿಕೊಂಡಿದೆ ಸ್ನೇಹಿತರೆ. ಇದೀಗ ಟೀಂ ಇಂಡಿಯಾವು ಎರಡನೇ ದಿನದಾಟದಲ್ಲಿ 300 ರನ್ ಬಾರಿಸಿದ್ದೇ ಆದಲ್ಲಿ ಮೊದಲ ಟೆಸ್ಟ್ ಪಂದ್ಯವನ್ನ ಮೊದಲ ದಿನದಾಟದಲ್ಲಿ ಗೆದ್ದಂತೆ ಆಗಲಿದೆ ಸ್ನೇಹಿತರೆ. ಏಕೆಂದರೆ ಆಫ್ರಿಕಾದ ಪಿಚ್ಗಳು ಹೆಚ್ಚು ವೇಗವನ್ನ ಮತ್ತು ಸ್ವಿಂಗ್ ಅನ್ನ ಪಡೆದುಕೊಂಡಿವೆ. ಹೀಗಾಗಿ ಇಲ್ಲಿ 300ಕ್ಕೂ ಅಧಿಕ ರನ್ಗಳನ್ನ ಚೇಸ್ ಮಾಡುವುದು ಅಂದುಕೊಂಡಷ್ಟು ಸುಲಭದ ಮಾತಲ್ಲ. ಅದರಲ್ಲಿಯೂ ಟೀಂ ಇಂಡಿಯಾದಲ್ಲಿ ಬೂಮ್ರಾ ಹಾಗೂ ಸಿರಾಜ್ರಂತ ಆಘಾತಕಾರಿ ಬೌಲರ್ಗಳು ಇದ್ದಾರೆ. ಹೀಗಾಗಿ ಇವರ ಎದುರು ಆಫ್ರಿಕನ್ ಆಟಗಾರರ ಆಟ ನಡೆಯುವುದು ಇಲ್ಲ ಅಂತಾನೆ ಹೇಳಬಹುದು ಬಂಧುಗಳೇ. ಹೀಗಾಗಿ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾವು ಮೊದಲ ದಿನದಲ್ಲೇ ಗೆದ್ದುಕೊಂಡಿದೆ ಅಂತ ಹೇಳಬಹುದು ಸ್ನೇಹಿತರೆ. ನಿಮ್ಗೆ ಏನನ್ಸುತ್ತೆ? ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಟೀಂ ಇಂಡಿಯಾ ಗೆಲ್ಲಬಹುದು ಅಥವಾ ಇಲ್ಲವೋ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಮುಖ್ಯ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.